ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹೆಲೋ ಗೈಸ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳ್ತಿದ್ದೆ. ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಇವತ್ತಿದ್ದು ವೆದರ್ ತುಂಬಾ ಚಂದ ಉಂಟು, ತುಂಬಾ ಚಂದ ಉಂಟು. ಚಂದ ಉಂಟಲ್ಲ, ಚೂಸವರೆಗೆ ಹೋದ್ರೆ ಉಂಟಲ್ಲ, ಶೆಕೆ ಆಗುದಿಲ್ಲ, ಅಷ್ಟು ಚಂದ ಉಂಟು ವೆದರ್. ಇಲ್ಲ, ನೆನ್ನೆ ಮಳೆ ಬಂದಿತ್ತು ಆಯ್ತಾ, ಮತ್ತೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಡ್ರಿಸಲ್ ಆಗ್ತಿತ್ತು. ಅದಕ್ಕೆ ಈಗ ಸ್ವಲ್ಪ ಮೋಡ ಆಗಿದೆ. ಮೋಡ ಆಗಿದೆ. ಮೀಟ್ ಆಗ್ಲಿಕ್ಕೆ 2 ಸಬ್ಸ್ಕ್ರೈಬರ್ ಮನೆಗೆ ಬಂದಿದ್ರು, ಗೊತ್ತುಂಟಾ ನಿಮ್ಗೆ? ಆಕ್ಚುಲಿ ಫ್ಯಾನ್ಸ್ ಬಂದಿದ್ರಂತೆ. ಸಬ್ಸ್ಕ್ರೈಬರ್ಸ್ ಫ್ಯಾನ್ಸ್ ಇಲ್ವಾ ಗೊತ್ತಿಲ್ಲ ಆಯ್ತಾ, ಆದ್ರೆ ಅವ್ರ ಮನೆಗೆ ಬಂದುಂಟಲ್ಲ, ಹೇಳ್ತಿದ್ರು ನಿಮ್ದು ವ್ಲಾಗ್ಸ್ ಎಲ್ಲ ಒಳ್ಳೇದಾಗ್ತದೆ, ಮತ್ತೆ ಅದು ಹಾರರ್ ಇದ್ದು ನಾವು ಮಾಡಿದ್ವಲ್ಲ ಅದೆಲ್ಲ ತುಂಬಾ ಚಂದ ಆಗ್ತದೆ ಅಂತ ಹೇಳ್ತಿದ್ರು ಮಾರೆ. ಹೌದಾ? ನಂಗೆ ನೋಡ್ಲಿಕ್ಕೆ ಬಂದಿದ್ದವ್ರು. ಆಕ್ಚುಲಿ ನಾ ಇರ್ಲಿಲ್ಲ, ನಾ ಫುಲ್ ಬಿಸಿ ಇದ್ದೆ. ನನ್ನ ಶೆಡ್ಯೂಲ್ ಉಂಟಲ್ಲ, ನಂಗೆ ಫುಲ್ ಬಿಸಿ ಇತ್ತು, ಹಾಗೆ ನಂಗೆ ಸಿಗ್ಲಿಕ್ಕೆ ಆಗಿಲ್ಲ ಅವರಿಗೆ. ಸೊ ಇವತ್ತು ಬನ್ನಿ ಆಯ್ತಾ, ಇವತ್ತು ಕೂಡ ಇಲ್ಲ ನಾನು. ನಿಮ್ಗೆ ಜಾನಿಗೆ ಮೀಟ್ ಆಗ್ಲಿಕ್ಕಿದ್ರೆ ಉಂಟಲ್ಲ, ನೀವು ವೀಕೆಂಡ್ಸ್ ಬರ್ಬೋದಾಯ್ತಾ? ವೀಕೆಂಡ್ಸ್ ಬನ್ನಿ, ಸ್ಯಾಟರ್ಡೆ ಸಂಡೇ ಬನ್ನಿ, ಕುಡಿದು ಹೋಗ್ಬೋದು ನೀವೆಲ್ಲ. ಕಾಫಿ ಯಾರು ಮಾಡಿ ಕೊಡ್ತಾರೆ? ನಾ ಮಾಡ್ತೇನೆ. ನೀವು ಕಾಡಿಗೆ ಇಟ್ಕೊಂಡು ಹೋಗಿ ಚಾ ಮಾಡಿ ಕೊಡ್ತೀನಿ ನಾನು. ನನ್ನದು ಬ್ಲಾಗ್ ಇತ್ತಲ್ಲ ಕಾಡಲ್ಲಿ ಹೋಗುದು, ಆ ತರ ಇರ್ತಲ್ಲ, ಅವರಿಗೆ ಕಾಡಿಗೆ ಹೋಗಿ ಕಾಫಿ ಚಾ ಮಾಡಿಲ್ಲ ಕೊಡುವ. ಓಕೆ, ಎಂತ ಗೊತ್ತುಂಟಾ 10 ಸಲ ಹೇಳ್ತಾಳೆ, ಎಂತ ಗೊತ್ತುಂಟಾ? ನಾನು ಹೇಳ್ತೀನಿ ಎಂತ ಗೊತ್ತುಂಟಾ, ನಂಗೆ ನಿದ್ರೆ ಈಗ ಆಲ್ರೆಡಿ. ಇವತ್ತು ಬೇಗ ಎದ್ದೆ, ಹಾಗೆ ಎಂತ ಗೊತ್ತುಂಟಾ, ಫುಲ್ ನಿದ್ರೆ ಅರ್ಥ ಉಂಟು ಈಗ. ನೀನ್ ಸಹ ಹೇಳಿದೆ ಎಂತ ಗೊತ್ತುಂಟಾ ಅಂತ. ನಾನು ಹಚ್ಚದ್ದೆ ಅದೇ ಹೇಳುದು ಇವತ್ತು. ಎಂತ ಗೊತ್ತುಂಟಾ, ಎಂತ ಬಸ್ ಗೊತ್ತುಂಟಾ, ಎಂತ ಗಾಡಿ ಗೊತ್ತುಂಟಾ, ಅವ್ನು ನೋಡಿ ಬರ್ತಿದ್ದಾನೆ ಗೊತ್ತುಂಟಾ, ಎಂತ ಗೊತ್ತುಂಟಾ. ನಾನು ಹಾಗೆ ಸ್ಟಾರ್ಟ್ ಮಾಡ್ದಾಯ್ತಾ ವ್ಲಾಗ್ಸ್ ಅನ್ನೆಲ್ಲ. ಅಂದ್ರೆ ಅದು ನನಗೆ ಸ್ವಲ್ಪ ಅದೆಂತ ಅಂತ ಗೊತ್ತಿಲ್ವಾ, ಅದು ಬಂದ್ಬಿಡ್ತದೆ. ಹೌದು, ಅದು ಹಾಗೆ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾವ್ ಎಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಾವು ಉಂಟಲ್ಲ ಗಿಫ್ಟ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಒಂದು ಹೌಸ್ ವಾರ್ಮಿಂಗ್ ಫಂಕ್ಷನ್ ಇದೆ, ಅದಕ್ಕೆ ಕರೆದಿದ್ದಾರೆ. ಅದಕ್ಕೆ ಅವರಿಗೆ ಅವ್ರು ನೋಡ್ತಿದ್ರೆ ಹೇಳ್ತಾರೆ, ಇದೇ ಗಿಫ್ಟ್ ಕೊಡುದ ನೀವು? ನಾವು ತೋರಿಸೋದಿಲ್ಲ, ಎಂತ ಗಿಫ್ಟ್ ಅಂತ ತೋರಿಸುದಿಲ್ಲ. ಗಿಫ್ಟ್ ತರ್ಲಿಕ್ಕೆ ಹೋಗ್ತಿದೀವಿ. ಹೌದು, ಎಲ್ಲಿ ಹೋಗುದು ಗಿಫ್ಟ್ ತರ್ಲಿಕ್ಕೆ? ಅದು ನಾವಲ್ಲಿ ಮತ್ತೆ ಹೇಳ್ತೇನೆ ನಿಂಗೆ ಎಲ್ಲಿ ಹೋಗುವ ಅಂತ. ಈಗ ಯಾಕೆ ಹೇಳಲಿಕ್ಕೆ ಆಗುದಿಲ್ಲ? ನಂಗೆ ಗೊತ್ತಿಲ್ಲ, ಅಲ್ಲಿ ಜೋಡ್ ರಸ್ತೆಯಲ್ಲಿ ಎಲ್ಲಾದ್ರೂ ಹೋಗುವ. ನಾನು ಹೇಳುತ್ತಿಲ್ಲ, ಇವಳಿಗೆ ಜೋರ್ ಮಾಡಿಲ್ಲ ನಂಗೆ. ಎಂತೆಲ್ಲ ಗೊತ್ತ ಎಂತದೆ ಅವ್ರಿಗೆ ಹೇಳಿದ್ರೆ ಮತ್ತೆ ನೋಡುದಿಲ್ಲ ಅವರು. ನಾನು ಹೇಳುದಿಲ್ಲ, ಆದ್ರೆ ನೀವು ನೋಡಿ ಆಯ್ತಾ, ವ್ಲಾಗ್ ಎಂಡ್ ತನಕ ನೋಡ್ಬೇಕು ಆಯ್ತಾ ನೀವು. ಮತ್ತೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರ್ಬೇಕು ನೀವು. ಮತ್ತೆ ನಿಮ್ಮ ಗಡಿ ಸುಮ್ಮನೆ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಕಳಿಸ್ತಾ ಇರಿ ಆಯ್ತಾ. ಮತ್ತೆ ಹೇಳಿ, ಇವರು ತುಂಬಾ ಚಂದ ಕ್ಯೂಟ್ ಆಗಿ ಇದ್ದಾರೆ, ಮತ್ತೆ ಕ್ಯೂಟ್ ವಿಡಿಯೋಸ್ ಮಾಡ್ತಾರೆ ಅಂತ ಹೇಳಿ ಆಯ್ತಾ. ಅಲ್ಲ, ನನ್ಗೆ ಈಗ ತುಂಬಾ ಫಂಕ್ಷನ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲ, ಎಲ್ಲರೂ ಮದುವೆ ಆಗ್ತಿದ್ದಾರೆ. ಎಲ್ಲರದ್ದು ಮದುವೆ ಆಗ್ತಾ ಉಂಟು. ಎಂತಕ್ಕೆ ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದು ನೀವು ಮದುವೆ ಆಗಿ ನಮ್ಗೆ ಎಂತ ನಮ್ಗೆ ಒಳ್ಳೆ ಊಟ ಸಿಗ್ತದೆ ಅಲ್ಲ. ತುಂಬಾ ಫಂಕ್ಷನ್ ಅಂದ್ರೆ ತುಂಬಾ ಮನೆಗೆ ತುಂಬಾ ಕಾರ್ಡ್ಸ್ ಬರ್ತಾ ಉಂಟು, ತುಂಬಾ ನೋಡಿ ಗಿಫ್ಟ್ಸ್ ನಾವು ತಗೊಂಡು ಹೋಗ್ತಿದ್ದೇವೆ ಎಲ್ಲ ಫಂಕ್ಷನ್ ಗೆ. ತುಂಬಾ ಹಣ ನಮ್ದು ಖರ್ಚಾಗ್ತದೆ. ನೀವು ಮದುವೆ ಆಗೋದು ಮಾರೆ, ನಮ್ದು ಹಣ ಖರ್ಚಾಗ್ತಾ ಉಂಟು ಇಲ್ಲಿ. ಎಂತ ಅವಸ್ಥೆ ಇದು ಅಲ್ಲ. ಹಾಗೆ ಗಿಫ್ಟ್ಸ್ ಕೊಡ್ತಾ ಇರ್ಬೇಕಾಯ್ತಾ ನಿಮ್ಮದು ಫ್ರೆಂಡ್ಸ್ ಗೆ. ಯಾರಾದ್ರೂ ಅಂದ್ರೆ ಎಂತದ ಒಂದು ಫಂಕ್ಷನ್ ಇದ್ರೆ ಉಂಟಲ್ಲ, ಅವರು ನಾಳೆ ಸುಮ್ಮನೆ ಮದುವೆ ಆಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಫುಲ್ ಗಿಫ್ಟ್ ಮತ್ತೆ ಮಾರುವ ಹಾಗೆ ಮಾಡುವಲ್ಲ. ಪ್ರೆಸೆಂಟ್ಸ್ ಇದೆ ಅಂತ ಫಸ್ಟ್ ನೀವು ಮಾತಾಡು, ಆರಾಮ್ಸೆ ಮಾತಾಡು, ತೊಂದ್ರೆ ಇಲ್ಲ. ನಾಳೆ ಟೈಮ್ ಉಂಟು. ಶಿಪ್ ಅಲ್ಲಿ ಹೋಗ್ಬೋದಾ? ಇಲ್ಲಿಗಲ್ ಇಮಿಗ್ರೆಂಟ್ಸ್. ಯಾವ ಕಂಟ್ರಿಗೆ? US ಹೋಗೋಣ. ಅಲ್ಲಿ ಕೆಲಸ ಮಾಡುವ, ಫುಲ್ಲು ಕೆಲಸ ಮಾಡಿ ಫುಲ್ ಹಣ ಮಾಡುದು. ಮತ್ತೆ ಇಲ್ಲಿ ಬಂದು BMW ಕಾರಲ್ಲಿ ತಿರುಗುದು. BMW ಗೈಸ್, ಇದು ನಾನು ನಿಮ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಮೆಲ್ಲ ಹೋಗು, ಅವ್ರಿಗೆ ಹೇಳಲಿಕ್ಕೆ ಉಂಟು. ಈಗ ನಾನು ಸ್ಪೀಡ್ ಹೋದ್ರೆ ಎಂತ ಆಗ್ತದೆ? ಈಗ ಅದು ನಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಎಂತ ಕನೆಕ್ಷನ್ ಹೇಳು ನಂಗೆ. ನಂಗೆ ಕನೆಕ್ಷನ್ ಇವತ್ತು ಹೇಳು. ಇವತ್ತು ಸಿಕ್ಕಿ ಬಿದ್ಲಿ ಇವತ್ತು. ಎಂತ ಮೈಂಡ್ ಮಸಲ್ ಕನೆಕ್ಷನ್ ಇಲ್ಲ. ಅದು ಕಾನ್ಸಂಟ್ರೇಷನ್ ರೋಡ್ ಅಲ್ಲಿ ಇರ್ತದೆ ಆಯ್ತಾ. ನೀ ಯಾಕೆ ನಾ ಗಾಡಿ ಬಿಡುದಲ್ಲವಾ? ನಾನು ಹೇಳಿದ್ದಲ್ಲ, ಒಂದು ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೇನೆ, ಅವನು ಕೂತ್ಕೊಳ್ಳೋದು ಮಾತ್ರ ಅಲ್ಲಿ, ಆದ್ರೆ ಬ್ರೇಕ್ ನನ್ನ ಬಾಯಿ. ಬ್ರೇಕ್ ಹೊಡಿ ನೋಡುವ, ಅಲ್ಲಿ ಮುಂದೆ ಗಾಡಿ ಉಂಟು, ಬ್ರೇಕ್ ಹೊಡಿ ನೀನು, ಬ್ರೇಕ್ ಹೊಡಿ. ಇಲ್ಲ, ನಾ ಹೊಡಿತೀನ. ಇಲ್ಲಿ ಕೇಳಿ, ಎಂತ ಗೊತ್ತುಂಟಾ, ಈಗ ಒಂದು ಟಾಪಿಕ್ ಬರ್ತದೆ ಆಯ್ತಾ. ನೋಡಿ, ಎಂತ ಗೊತ್ತುಂಟು, ಈಗ ಉಂಟಲ್ಲ ಎಲ್ಲರೂ ದೊಡ್ಡ ಮನೆ ಕಟ್ತಿದ್ದಾರೆ ಆಯ್ತಾ. ಮತ್ತೆ ಈಗ ಮದುವೆ ಆಗ್ತಾರೆ ಅಂತ ಹೇಳಿದ್ರು. ಈಗ ಮನೆ ನೋಡು, ಎಲ್ಲರೂ ದೊಡ್ಡ ಮನೆ ಕಟ್ತಿದ್ದಾರೆ ಆಯ್ತಾ, ಫ್ಲಾಟ್ಸ್ ತಗೊಳ್ತಿದ್ದಾರೆ ಗೊತ್ತಾಯ್ತಾ. ಮತ್ತೆ BMW, Audi ಎಲ್ಲ ಕಾರ್ ತಗೊಳ್ತಿದ್ದಾರೆ ಆಯ್ತಾ. BMW, Audi ಆಯ್ತಾ. ಎಂತ ಗೊತ್ತುಂಟಾ, ಅವರಿಗೆ ಎಷ್ಟು ಡೆಪ್ಟ್ ಉಂಟಂತ ನಿಮ್ಗೆ ಗೊತ್ತುಂಟಾ?
ಅವರು ಕಾರ್ ತಗೊಂಡಿದ್ದಾರೆ ಅಂತ ಹೇಳಿ ನೀವು ಕಾರ್ ತಗೊಳ್ಳಿಕ್ಕೆಲ್ಲ ಹೋಗ್ಬೇಡಿ, ಗೊತ್ತಾಯ್ತಲ್ಲ. ಸೊ ಡೆಪ್ಟ್ ಅಂತ ಹೇಳಿದ್ರೆ ಉಂಟಲ್ಲ, ನಿಮ್ಗೆ ಫ್ರೀಡಮೇ ಇರುದಿಲ್ಲ. ಅದು ಲೈಫ್ ಲಾಂಗ್ ನೀವು ಕಟ್ತಾ ಕುತ್ಕೊಳ್ಬೇಕು ಅಷ್ಟೇ. ಅದರದ್ದು EMI ಅಂತ. ಸೊ ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಜಾಬ್ ಬಿಡ್ಬೇಕು ಅಂತ ತಲೆಯಲ್ಲಿ ಇಟ್ಕೊಳ್ತೀರಾ ಆಯ್ತಾ, ನೀವು ಆಗ್ತಿಲ್ಲ ನನ್ಗೆ ಎಂಡ್ ಇದು ಜಾಬ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಇಷ್ಟು EMI ಇಟ್ಕೊಂಡು ನೀವು ಹೇಗೆ ಮಾರೆ ಜಾಬ್ ಬಿಡುದು? ದಟ್ ಈಸ್ ಟ್ರೂ. ಅದಕ್ಕೆ ನಾನ್ ಹೇಳು ಗೊತ್ತುಂಟಾ, ನೀವು ಜಾಬ್ ಬಿಡುದಕ್ಕಿಂತ ಮುಂಚೆ ನಿಮ್ಮೊಟ್ಟಿಗೆ ಒಂದು ಬ್ಯಾಕಪ್ ಪ್ಲಾನ್ ಅಂತ ಇರ್ಬೇಕು ಯಾವ್ದಕ್ಕೆ ಕೂಡ, ಇಲ್ಲ ಒಂದು ಇಷ್ಟು ಸೇವಿಂಗ್ಸ್ ಅಂತ ಇರ್ಬೇಕು ನಿಮ್ಗೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್, ನೀವೊಂದು ಕಾರ್ಪೊರೇಟ್ ಜಾಬ್ ಇಲ್ಲ ಜಾಬ್ ಬಿಟ್ಟು ನೀವೊಂದು ಬಿಸ್ನೆಸ್ ಆಗ್ಲಿಕ್ಕಿದ್ರೆ ನಿಮ್ಮೊಟ್ಟಿಗೆ ಎಷ್ಟು ಸೇವಿಂಗ್ ಇರ್ಬೇಕಂದ್ರೆ ನಿಮ್ದು ಫ್ಯಾಮಿಲಿ ಉಂಟಲ್ಲ ಸಫರ್ ಆಗ್ಬಾರ್ದು ಯಾವ್ದಕ್ಕೆ ಕೂಡ. ನಿಮ್ದು EMI ಉಂಟಲ್ಲ ಸ್ಮೂತ್ಲಿ ಹೋಗ್ಬೇಕು. ಸೇವಿಂಗ್ಸ್ ಇದ್ರೆ ನಿಮ್ಮೊಟ್ಟಿಗೆ ಬ್ಯಾಕಪ್ ಪ್ಲಾನ್ ಇದ್ರೆ ಮಾತ್ರ ಜಾಬ್ ಕ್ವಿಟ್ ಮಾಡಿ ಉಂಟಲ್ಲ ನೀವು ಬಿಸ್ನೆಸ್ ಆಗಿ. ಜಾಬ್ ಕ್ವಿಟ್ ಮಾಡೋ ಬಗ್ಗೆ ಹೇಳ್ತಾ ಇಲ್ಲ. ಮತ್ತೆ ಎಂತ ಹೇಳ್ತಿದ್ಯಾ ನೀನು? ನಂಗೆ ಇಷ್ಟು ಎಕ್ಸ್ಪ್ಲೇನ್ ಆಗಿ ಮಾಡಿಸಿದ್ಯಾ? ನಾನು ಇಷ್ಟು ಮೈಂಡ್ ಎಲ್ಲ ಫುಲ್ ಹಾಕಿ ನಾನು ಹೇಳ್ತಿದ್ದೀನಿ. ನಾನು ಎಂತ ಹೇಳೋದು ಗೊತ್ತುಂಟಾ, ನಾನು ಹೇಳ್ತೇನೆ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಆಯ್ತಾ. ಇದು ಕಾಲು ಇದ್ದಷ್ಟೇ ಆಚೆಗೆ ಸಾಸು. ಎಂತ ಬರುದಿಲ್ಲ ಇವನಿಗೆ, ಕನ್ನಡ ಸಹ ಬರುದಿಲ್ಲ. ನಾನು ಕನ್ನಡದಲ್ಲಿ 98 ನನ್ನ ಮಾರ್ಕ್ಸ್. 37. ಅದಕ್ಕೆ ಒಂದು ದಡ್ಡ ಅಲ್ಲ, ಓದ್ಲಿಲ್ಲ ಅಷ್ಟೇ. ಪೆದ್ದ ಆಯ್ತಾ. ಅದಕ್ಕೆ ನಾನು ಹೇಳುದು, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ನಿಮ್ಮ ಹತ್ರ ಎಷ್ಟು ಕೆಪಬಿಲಿಟಿ ಉಂಟು, ಎಂತ ನಿಮ್ಮ ಕೆಪಾಸಿಟಿ ಉಂಟು ಅಷ್ಟೇ ನೀವು ಡೆಪ್ಟಿಗೆ ಓಕೆ ಅಂತ ಹೇಳ್ಬೇಕು. ಎಂತಕ್ಕೆ ಸುಮ್ಮನೆ ಅವರು ತಗೊಳ್ತಾರೆ ಇವರು ತಗೊಳ್ತಾರೆ ಅವರು ಹೇಳ್ತಾರೆ ಇದು ಹೇಳ್ತಾರೆ ಅಂತ ಉಂಟಲ್ಲ. ಹೌದಾ, ನಾನು ನೋಡಿದ್ದೇನೆ ಇದು. ಅದಕ್ಕೆ ನನ್ಗೆ ಉಂಟಲ್ಲ ನೋಡಿ ನಂಗೆ ಸಾಕಾಗಿದೆ ಇದೆಲ್ಲ. ನೋಡ್ಬೇಡ ಆದ್ರೆ ಅಲ್ಲ, ನಾನು ಜಸ್ಟ್ ಹೇಳುದು, ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ ನೀವು, ನಿಮ್ಗೆ ನಾವು ಒಳ್ಳೆ ತರದಿಂದ ಒಳ್ಳೆ ಮಾತನ್ನ ಹೇಳ್ಬೇಕು. ಒಳ್ಳೆ ತರದಿಂದ ಒಳ್ಳೆ ಮಾತು ಹೇಳುದು ಸೂಪರ್. ಇವಳು ಎಂತ ಎಲ್ಲಿಂದ ಕನೆಕ್ಷನ್ ಮಾಡ್ತಾನೆ ಹೇಳಿ, ಒಳ್ಳೆ ತರದಿಂದ ಒಳ್ಳೆ ಮಾತು ಹೇಳುದು ಸೂಪರ್. Bonjour. ಸೊ ಎಂತ ಸಿಗ್ತದೆ ನಿಮ್ಮ ಅಂಗಡಿಯಲ್ಲಿ? ಕನ್ನಡ. ಹೌದು. ನಮಸ್ಕಾರ. ನಮ್ದಿಲ್ಲಿ ನಿಮ್ಗೆ ಚಿಲ್ಲಿ ಚಿಕನ್, ಚಿಲ್ಲಿ ಮಟನ್, ಗೋಳಿ ಮಂಚೂರಿ, ಗೋಳಿ ಮಂಚೂರಿ. ಇಲ್ಲಿಯಾ? ಗೋಳಿ ಮಂಚೂರಿ ಸಿಗ್ತದೆ. ಗೋಳಿ ಬಜ್ಜಿ ಬೇಕಾ? ಬೇಡ. ಎಲ್ಲಿ ಉಂಟು? ಹೊರಗೆ ಉಂಟು. ಹೊರಗೆ ಎಂತ ಮಾಡ್ತಿದ್ಯಾ? ಕೊಡಪಾನ ಅಂತ ಕೊಂಡು ನೋಡ್ತಿದ್ಯಾ? ಎತ್ಲಿಕ್ಕೆ ಕೂಡ ಆಗೋದಿಲ್ಲ ನೀನು. ಎಂತ ಜೋರು ಮಾತಾಡ, ನಂಗೆ ಹೇಳಿದ್ದು ಜೋರು ಮಾತಾಡಂತ. ಜೋರು ಮಾತಾಡ. ಬಿಂದಿಗೆ ಆಯ್ತಾ, ಇದು ನಿಮಗೆ ತಗೊಳ್ಳಿಕ್ಕೆ ಇಲ್ಲಿ ಬರ್ಬೋದು. ನೋಡಿ, ಹೀಗೆ ಇಟ್ಕೊಂಡು ಹೋಗ್ತಾ ಇರೋದು. ಎತ್ಕೊಂಡು ಹೋಗಿ ನೀರಿಲ್ಲದಾಗಿ, ಸುಮ್ಮನೆ ನೀರಿಲ್ಲದಾಗಿ. ನೀರಿಗೆ ಬಂದೆ ಚಿನ್ನಿ ಬಿಂದಿಗೆ ಇಟ್ಕೊಂಡು, ಮತ್ತೆ ಬಿಂದಿಗೆ ಹೀಗೆ 2 ಸತಿ ಅಲ್ಲಾಡಿಸ್ಬೇಕು. ಹಾಗೆಲ್ಲ ನಾನು ನೀರಿಗೆ ಕೊಡಪಾನ ಇಟ್ಕೊಂಡು ನಾವು ಇಬ್ಬರು ಮೆಲ್ಲ ಮಾತಾಡ್ತಿದ್ದೀವಿ, ಬೇರೆಯವರಿಗೆ ಡಿಸ್ಟರ್ಬ್ ಆಗ್ಬಾರ್ದಂತ. ನಿಮಗೆ ಕೇಳ್ತಾ ಉಂಟಾ ಇಲ್ವಾ ಗೊತ್ತಿಲ್ಲ ನನಗೆ. ನೋಡಿ, ಮತ್ತೆ ಇದ್ರಲ್ಲಿ ಎಂತ ಮಾಡುದು? ಇದರಲ್ಲಿ ಇದು ಮಾಡುದು. ಇದೆಂತದ? ಅದು ಚೆನ್ನ. ಇಲ್ಲ, ನಿನ್ನ ಕಾಲಿಗೆ ಇಟ್ಕೊಂಡು ಹೀಗೆ ರುಬ್ಬುದಂತೆ. ರುಬ್ಬುದು? ನೀನೇ ಬೀಟ್ರೂಟ್ ತರ ಇದೆ, ನೀನೇ ರುಬ್ತೀನಿ ಈಗ. ಎಲ್ಲಿ ಬರೋದು? ಇದು ನಾವು ಇಡ್ಲಿ ಮಾಡ್ತೇವಲ್ಲ, ಇಡ್ಲಿ. ಹೌದು, ಇಡ್ಲಿ ಹಾಕೋದು. ಇಡ್ಲಿದು ಬ್ಯಾಟರ್ ಹಾಕಿ ಇಡ್ಲಿ ಮಾಡುದು. ಗೊತ್ತುಂಟದೆಲ್ಲರಿಗೆ? ಗೊತ್ತುಂಟು. ನೀ ಬೇರೆ ಎಂತ ಯುನಿಕ್ ಹೇಳ್ತಿದ್ಯಾ ಈಗ? ಕಸ್ಟರ್ಡ್ ಮಾಡ್ಬೋದು, ಡುಸ್ಟರ್ಡ್ ಮಾಡ್ಬೋದು. ಇದರಲ್ಲಿ ಅನ್ನ ಇದು ಮಾಡ್ಬೋದು. ಬಿರಿಯಾನಿ ಮಾಡ್ಲಿಕ್ಕೆ ಅಲ್ಲವಾ, ಅನ್ನ ಸ್ಟ್ರೈನ್ ಮಾಡ್ಲಿಕ್ಕೆ. ಬಿರಿಯಾನಿ ಮಾಡ್ಲಿಕ್ಕೆ ಹೊಟ್ಟೆದಲ್ಲಿ ಬಿರಿಯಾನಿ ಮಾಡುದು. ಎಣ್ಣೆ ಹಾಕಿದ್ರೆ ಎಣ್ಣೆ ಡ್ರೈನ್ ಆಗ್ತದೆ ಅದರಲ್ಲಿ. ಮತ್ತೆಂತ ನಿಂದು ಮಂಡೆಯಲ್ಲಿ ಎಷ್ಟು ಹೊಟ್ಟೆ ಉಂಟು ಆ ಥರ ಅದರಲ್ಲಿ ಸಹ ಹೊಟ್ಟೆ ಉಂಟು. ಇಲ್ಲೇ ಕುತ್ಕೊಳ್ಳೋಣ ಇವತ್ತು ಗೈಸ್. ನಾವು ಎಲ್ಲಿ ಸ್ವಲ್ಪ ಬ್ಲಾಗ್ ಮಾಡ್ತಿಲ್ಲ ಇವತ್ತು. ಇಲ್ಲೇ ಬಂದು ಕುತ್ಕೊಳ್ಳೋದು, ಫ್ರೀ AC ಸಿಗ್ತದೆ. ಮ್ಯಾವ್ ಗೈಸ್, ಫ್ರೀ ವೆಯ್ಟ್ ಚೆಕ್ ಮಾಡೋದಿಲ್ಲ. ನೋಡ್ತಿದ್ವಿ, ನೋಡು ಎಷ್ಟು ವೆಯ್ಟ್ ಇದು ಉಂಟಂತ. ಎಲ್ಲರಿಗೂ ತೋರಿಸುದಾ? ಹುಡುಗಿರದು ವೆಯ್ಟ್ ಹೇಳ್ಬಾರ್ದಂತಲ್ಲ, ಏಜ್ ಮತ್ತು ವೆಯ್ಟ್ ಎಷ್ಟುಂಟು? 57. ಕಣ್ಣು ಕೂಡ ಕಾಣೋದಿಲ್ಲ ಇವಳಿಗೆ. ನೋಡ, ನಂದು ಕೂಡ ನೋಡ್ತೀನಿ. ಅದು ನೋಡ, ನೋಡುವ. 74.5. ನಂದು ಪರ್ಫೆಕ್ಟ್ ಉಂಟು ಗೈಸ್, 74 ಇದ್ದೀನಿ. ಇನ್ನು ನನಗೆ ಒಂದು 8 kg ಜಾಸ್ತಿ ಆಗಬೇಕು. ಹಾಗೆ ಎಂತ ಆಗ್ತೀವಿ? ಎಂತ ಅಂದ್ರೆ ಎಂತ ಇಲ್ಲ. ಹೋಗು. ಸೊ ಗೈಸ್, ಇಲ್ಲಿ ನೋಡಿ, ಇದು ಉಂಟಾಯ್ತಾ, ಇದನ್ನು ಹೀಗೆ ಸ್ಟಿರ್ ಮಾಡೋದು. ನೀ ಎಂತ ಇದನ್ನು ನೋಡಿದರೆ ಹೋಗಾಚೆ ಸ್ಟಿರ್ ಮಾಡೋದು. ಇಲ್ಲಿಂದ ಪುರ್ರು ಮಾಡ್ತೀನಿ. ಇದು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ಲಿಕ್ಕಿದ್ರೆ ಇದು ತಗೊಳ್ಳುವ, ನಾವು ಬುಷ್ ಮಾಡ್ಲಿಕ್ಕಿದ್ರಲ್ಲಿ ಫ್ರೆಂಚ್ ಫ್ರೈಸ್. ಇಷ್ಟು ದೊಡ್ಡ ಮೆಷಿನಿಗೆ ಫ್ರೆಂಚ್ ಫ್ರೈಸಿಗೆ ತಗೊಂಡು ಮನೆಗೆ ಇಟ್ಕೊಂಡು ಹೋಗುವ, ಕೋಕ್ ಹೋಗ್ಬೇಕಾಗ್ತದೆ. ಮ್ಯಾವ್. ಈಗ ಎಂತ ಹೇಳ್ತಾರೆ ಗೊತ್ತೇಳು? ಇದು ಗ್ಯಾಸ್ ನೋಡಿ ಗೈಸ್. ಹೇಳ ಗೈಸ್, ಇದು ಗ್ಯಾಸ್ ಆಯ್ತಾ. ನೋಡಿ, ಗ್ಯಾಸ್ ಇಲ್ಲ ಅಂದ್ರೆ ಇಲ್ಲಿ ನೀವು ತಗೊಂಡು ಹೋಗ್ಬೋದು. ಇನ್ನೊಂದು ಗ್ಯಾಸ್ ಇಲ್ಲಿ ಉಂಟು.
ಇದು ಗ್ಯಾಸ್. ಇದು ಆಟೋ. ಗೈಸ್ ಎಂತ ಎಂತ? ಇಲ್ಲಿ ಚಾಕ್ಲೇಟ್ಸ್ ಉಂಟಾಯ್ತಾ? ಯಾವುದು ಚಾಕ್ಲೇಟ್ಸ್? ಇದು ಚಾಕ್ಲೇಟ್ಸ್, ಬ್ಲಾಕ್ ಅಗರಬತ್ತಿ ಅದೆಲ್ಲ ತಿಂದ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಿ. ಸ್ವರ್ಗಕ್ಕೆ ಹೋಗ್ಲಿ ಬಂದ್ರೆ ಇವಳು ಕಿಟ್ಟಿಗೆ ಬನ್ನಿ ಆಯ್ತಾ, ಇವಳು ಅಗರಬತ್ತಿ ಎಲ್ಲ ತಿನ್ನಿಸ್ತಾಳೆ ನಿಮ್ಗೆ. ಬ್ಯಾಟ್ರಿ ಬೇಕಿತ್ತಾ? ನೀನೇ ಬ್ಯಾಟ್ರಿ ತರ ಇದ್ದಿ, ನಿಂಗೆ ಯಾಕೆ ಬ್ಯಾಟ್ರಿ? ಇದು ಬೇಕು. ನಂಗೆ ಇದು ಟಾರ್ಚ್ ಬೇಕಿತ್ತಾ? ನಂಗೆ ಇದು ಟಾರ್ಚ್ ಬೇಕಿತ್ತು. ಬೇಕಾ? ಎಷ್ಟು ಇದಕ್ಕೆ? ನಂಗೆ ಟಾರ್ಚ್ ಒಂದು ಇಂಪಾರ್ಟೆಂಟ್ ಮನೆಯಲ್ಲಿ. ಹಾಕಿ ತಗೊಂಡು ಹೋಗ್ತೀಯ ಟಾರ್ಚ್ ಇಲ್ಲಿ? ಇಲ್ಲ, ಮುಂಚೆಯಿಂದ ಸಹ ನಂಗೆ ಒಂದು ಎಂತ ಗೊತ್ತಿಲ್ಲ ಗೈಸ್, ನನಗೆ ಮೋಟರ್, ಲೇಸರ್ ಮತ್ತು ಟಾರ್ಚ್ ತುಂಬ ಕ್ರೇಜಿ. ಹೌದಾ? ಇದು ಬಂದು ಒಂದು ದಿವಸ ನೋಡ್ಲಿಲ್ಲ ನಾನು, ನಿನ್ನ ಮೋಟರ್ ಸಹ ನೋಡ್ಲಿಲ್ಲ. ಮೋಟರ್ ಎಲ್ಲ ಇರೋದಿಲ್ಲ. ಫಸ್ಟ್ ರಿಮೋಟ್ ಕಂಟ್ರೋಲ್ ಕಾರ್, ನೆಕ್ಸ್ಟ್ ಮೋಟರ್ ತೆಗೆಯೋದು ಅದರದ್ದು. ಮೋಟರ್ ತೆಗೆದಾಗಿದ್ಮೇಲೆ ಅದರದ್ದು ಮ್ಯಾಗ್ನೆಟ್ ತೆಗೆಯೋದು. ಮ್ಯಾಗ್ನೆಟ್ ಆಗಿದ್ಮೇಲೆ ಇಲ್ಲ, ಅದು ಅಭ್ಯಾಸ ಎಲ್ಲ ಮಕ್ಕಳು ಮಾಡಿರ್ತಾರೆ. ಮೋಟರ್ ತೆಗೆದು ಶೆಲ್ ಹಾಕಿ ಫ್ಯಾನ್ ಮಾಡಿ ಅದರಲ್ಲಿ ಝುಯ್ ಅಂತ ಮಾಡೋದು, ಅದೊಂದು ಕ್ರೇಜ್ ಅದು. ಎಂತ ಮಾಡೋದು? ತಗೊಂಡು ಹೋಗೋ ಇದು ಹೋಗಿ ನಮ್ಮದು ಗಡಿಯಾರ ಯಾವುದು ಗಡಿಯಾರ? ಸ್ಟಾಪ್ ಆಗಿದೆ ಮೊನ್ನೆ ಹಾಕಿದ್ದೆಲ್ಲ ನಾನು. ದೊಡ್ಡ ಟಾರ್ಚ್ ಬೇಕು ವಯಸ್ಸು ನನಗೆ, ದೊಡ್ಡ ಟಾರ್ಚ್. ತೋರಿಸ್ತೇನೆ ಎಂತ ಹಂಗೆ ಬರುತ್ತೆ ಗೈಸ್. ಆಲ್ರೆಡಿ ಇಲ್ಲಿ ಅಡಿಗೆ ಮಾಡಿ ಇಟ್ಟಿದ್ದಾರೆ. ಎಂತೆಲ್ಲ ಬಂದು ತಿಂದ್ರೆ ಆಯ್ತು, ಅಡಿಗೆ ಎಲ್ಲ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ, ಫ್ರೈಡ್ ರೈಸ್ ಆಲ್ರೆಡಿ ಆಗಿದೆ ಆಯ್ತಾ. ಮತ್ತೆ ಇದು ಪನ್ನೀರ್ ಇದು ಚಿಲ್ಲಿ ಮಾಡಿದ್ದಾರೆ, ತಿನ್ಬೋದು ನೀವು. ರೆಡಿಮೇಡ್ ಇದೆಲ್ಲ. ಇಲ್ಲಿ ನೋಡಿ ಪಾಸ್ತಾ ಕಾಣ್ತಾ ಉಂಟು ಆಲ್ರೆಡಿ. ಎಂತ ಹೇಳ್ತಿ? ಇಲ್ಲಿ ವೆಜ್ ಪುಲಾವ್ ತೋರಿಸ್ತೀನಿ. ವೆಜ್ ಪುಲಾವ್, ಇಲ್ಲಿ ಫಿಶ್ ಫ್ರೈ. ನಿಂದು ಲೇಮ್ ಜೋಕಿಗೆಲ್ಲ ನಗಡ್ಬೇಕವ ನಾವೆಲ್ಲ. ಈ ಬಾಟಲ್ಸ್ ಇತ್ತಾ? ಮುಂಚಿನದೆಲ್ಲ ಬಾಟಲ್ಸ್ ನೋಡಿ, ನಾನೆಲ್ಲ ಇಂಜಿನ್ ಆಯಿಲ್ ಇದು ಬಾಟಲ್ ತೊಗೊಂಡು ಹೋಗ್ತಿದ್ದೆ ಸ್ಕೂಲಿಗೆ. ಇಂಜಿನ್ ಆಯಿಲ್ ಇದು ಬಾಟಲಲ್ಲಿ ನೀರು ತುಂಬಿಸೋದು, ರಗಳೆ ಇಲ್ಲ. ಕ್ಲೀನ್ ಮಾಡಿದ್ರೆ ಹಾಗೆ ಸರಿ ಆಗ್ತದೆ ಅದು. ಚಿಕ್ಕ ಚಿಕ್ಕ ಇಡ್ಲಿ ಯಾರು ತಿಂತಾರೆ ಮಾರೆ? ನಾವಂತ ಇಷ್ಟು ದೊಡ್ಡ ಇಡ್ಲಿ ತಿನ್ನೋದು. ಎಂತ ಹೇಳ್ತಿದ್ಯಾ? ಇದು ಇಡ್ಲಿ ಅಲ್ಲ. ಇಡ್ಲಿ ಎಂತ ಬೇರೆ ಮಾಡ್ಬೋದಾ ಡಿಶಸ್ ಎಲ್ಲ? ಅಪ್ಪಂ ಆಗ ಗುಪ್ಪುಂ ಪಾಟ್ ಹೊಡಿತೀನಿ ಹೋಗಾಚೆ ಸಾಕು. ನಿಂಗೆ ಇವಳು ಇಟ್ಕೊಂಡೋದ್ರೆ ತುಂಬ ಖರ್ಚು ಗೈಸ್, ತುಂಬ ಖರ್ಚು. ನಾನು ನಂಗೆ ಸ್ಪೆಂಡ್ ಮಾಡಿ ಉಂಟಲ್ಲ, ನಂದು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಆಗಿದೆ ನಂದು. ಶೂನ್ಯ ಎಂತ ಸಹ ಕೊಡೋದಿಲ್ಲ ನನಗೆ. ನಿಂಗೆ ಪೆಟ್ಟು ಕೊಡ್ತೀನಲ್ಲ, ಮಂಡಿಗೆ ಸರಿ ಕುಟ್ಟು ಕೊಡ್ತಿರ್ತೀನಿ ಅವಾಗ ಅವಾಗ. ಸೊ ಇದು ಬಾಟಲ್ಸ್ ಗಪ್ 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 ಗಪ್. ನೆನ್ನೆ ನನ್ನ ಮಗ ಹುಡುಗ ಒಂದಿದ್ದಲ್ಲ ಸಣ್ಣದು, ಅವನಿಗೆ ಇಷ್ಟ ಬರೋದು ಗೊಪ್ 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 ಗೊಪ್. ನಿಮಗೆ ಆಫೀಸಿಗೆ ತೊಗೊಂಡೋಗ್ಲಿಕ್ಕೆ ಬುತ್ತಿ ಇರಲಿಲ್ಲ? ನನಗೆ ಬೇಡ, ನಾನು ತೊಟ್ಟೆಲ್ಲಿ ಕಟ್ಕೊಂಡು ಹೋಗ್ತೀನಿ, ತೊಂದರೆ ಇಲ್ಲ ನನಗೆ. ನನಗೆ ಬುತ್ತಿ ಗಿತ್ತಿ ಎಲ್ಲ ಬೇಡ, ತುಂಬ ಎಕ್ಸ್ಪೆನ್ಸಿವ್ ಗೈಸ್. ತೊಟ್ಟೆಲ್ಲೆಲ್ಲ ಹಾಕೊಂಡು ಹೋಗೋದು ನಾವು, ಒಂದೇ ತೊಟ್ಟೆಲಿ. ಹಾಂ ಎಂತ ಇದು ಚಂದ ಉಂಟು ನೋಡಿ, ನಂಗೆ ಗಿಫ್ಟ್ ಮಾಡ. ಅದೆಂತ ಹೇಳು ನನಗೆ. ಇದು ಪಾತ್ರೆ. ಯಾವುದು ಪಾತ್ರೆ ಇದು? ಓ ಇದು ಹಾಟ್ ಬಾಕ್ಸ್. ಹಾಟ್ ಬಾಕ್ಸ್. ಮೇಲೆದು ಬುತ್ತಿ ಇದು ತೆಗಿಬೇಕಾ? ಲಿಡ್ ತೆಗಿಯಾ? ಹೀಗೆ ಮತ್ತೆ ನಂಗೆ ಹೇಳ್ತಾಳೆ ನಂಗೆ ಎಂತ ಗೊತ್ತಿಲ್ಲ ಅಂತ. ಇವ್ರಿಗೆ ಸ್ಪೆಲ್ಲಿಂಗ್ ಬರ್ತದಲ್ಲ ನಿಂದು. ಸೊ ಗೈಸ್, ಇದು ನಮ್ದು ಗಿಫ್ಟ್ ತಗೊಂಡಿದ್ದೇವೆ ನಾವು. ಇಲ್ಲಿ ನೋಡಿ, ಅಮ್ಮನ ಹೆಸರು ಬರೀತಿದ್ದೇನೆ ನಾನು. ಒಳ್ಳೆ ಬರಿ ನೀ ಬರಿ. ಎಂತ ಉಂಟಂತ ಹೇಳೋದಿಲ್ಲ, ಆದ್ರೆ ಗಿಫ್ಟ್ ಗಿಫ್ಟ್ ಅದಕ್ಕೆ ಹೇಳುದು ಗಿಫ್ಟ್ ಅಂತ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್. ನೋಡು, ಒಂದು ಒಳ್ಳೆ ಹೇಳ್ತೀನಿ. Yesterday was history. Tomorrow it's a mystery. Today it's a gift. That's why it's called as present. ಇದು ಪ್ರೆಸೆಂಟ್ ಆಯ್ತಾ? ಅಯ್ಯೋ. ಸೊ ನಾವು ಬಂದದ್ದು ಉದಯ ಕಿಚನ್ ನೆಕ್ಸ್ಟ್ ಗೆ. ಉದಯ ಕಿಚನ್ ನೆಕ್ಸ್ಟ್ ಜೋಡ್ ರಸ್ತೆಯಲ್ಲಿ ಉಂಟು. ಜೋಡ್ ರಸ್ತೆಯಲ್ಲಿ ಅಂಡ್ ಅವ್ರ ಸರ್ವಿಸ್ ಎಲ್ಲ ತುಂಬಾ ಚಂದ ಉಂಟು. ಸೂಪರ್ ಸರ್ವಿಸ್, ಪ್ರೈಸ್ ಕೂಡ ತುಂಬಾ ಖುಷಿ ಆಯ್ತು. ಸೊ ನಿಮ್ಗೆ ಗಿಫ್ಟ್ ಅಲ್ಲಿ ತಗೊಳ್ಳಿಕ್ಕೆ ಉಂಟಲ್ಲ, ಡೆಫಿನೆಟ್ಲಿ ಬಂದು ಚೆಕ್ ಮಾಡ್ಬೋದು. ಯಾಕಂದ್ರೆ ಅವ್ರದ್ದು ಸರ್ವಿಸ್ ಇರ್ಲಿ, ಒಳಗೆ ಮತ್ತೆ ಫುಲ್ AC ಸಿಸ್ಟಮ್ ಉಂಟು. ಶೆಕಿಗೆ ಅಂತ ಗೊತ್ತಾಗ್ಲಿಲ್ಲ, ಖುಷಿ ಆಯ್ತು. ಚಂದ ಮಾಡಿ ಕುತ್ಕೊಳ್ಳಿ, ಒಂದು ಅರ್ಧ ಗಂಟೆ ಒಂದು ಕುತ್ಕೊಳ್ಳಿ, ಗೊತ್ತಾಗುದಿಲ್ಲ. ನಾ ಹೇಳಿದಂತ ಹೇಳ್ಬೇಡಿ, ಅದೇ ಸೊಳ್ಳೆ ಉಂಟು. ತೋರ್ಸು ಅವರಿಗೆ ಒಂದ್ಸತಿ. ತೋರಿಸಿದ್ಯಾ? ಇಲ್ಲ, ತೋರ್ಸ ಪಾಪ. ಸೊ ಒಂದು ಈವ್ನಿಂಗ್ ಟೈಮ್ ಆಯ್ತಾ, ತುಂಬಾ ಮಳೆ ಬರ್ತಾ ಉಂಟು ಆಯ್ತಾ. ಒಂದು ಗಾಡಿ ಜುಯಿ ಅಂತ ಹೋಗ್ತಾ ಉಂಟು. ಕಾರ್ ಒಂದು ಕಾರ್ ಜುಯಿ ಅಂತ ಹೋಗ್ತಾ ಉಂಟು ಆಯ್ತಾ. ರೋಡಲ್ಲಿ ಹೀಗೆ ಹೋಗ್ತಾ ಉಂಟು. ಸೊ ತುಂಬಾ ಮಳೆ ಬರ್ತಾ ಉಂಟಲ್ಲ, ಆಗ ಎಂತ ಆಗ್ತದೆ ಅಂತ ಹೇಳಿದ್ರೆ, ಒಂದು ದೂರದಲ್ಲಿ ಒಂದು ಉಂಟಲ್ಲ, ಅದು ಅಂಕಲ್ ಯಾರು ಕುತ್ಕೊಂಡಿರ್ತಾರೆ ಅದು ಗಾಡಿಯಲ್ಲಿ, ಅವರಿಗೆ ಒಂದು ಹೆಂಗಸ್ ಕಾಣ್ತದೆ ಆಯ್ತಾ. ಲಿಂಗಪ್ಪನಿಗೆ ಹೆಂಗಸ್ ಕಾಣಿದೆ, ವೈಟ್ ಕಲರ್ ಬಟ್ಟೆ ಹಾಕೊಂಡು, ಕೂದಲೆಲ್ಲ ಹೀಗೆ ಹೀಗೆ ಎಲ್ಲ ಫುಲ್ ಫೇಸ್ ಕವರ್ ಆಗಿದೆ ಆಯ್ತಾ. ಸೊ ಎಂತ ಆಗ್ತದೆ ಅಂತ ಹೇಳಿದ್ರೆ, ಅವರು ಹೀಗೆ ಹೋಗ್ತಿದಾರಲ್ಲ, ಅದಕ್ಕೆ ಅದು ಹೆಂಗಸು ಹೀಗೆ 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 ಮಾಡ್ತಿದಂತೆ. ಅದಕ್ಕೆ ಇವ್ರು ಯಾರು ಪಾಪ ಅಂದ್ರೆ ಎಂತ ಡ್ಯಾನ್ಸ್ ಮಾಡ್ತಿದ್ದ, ಹೀಗೆ ಲಿಫ್ಟ್ ಅಂತ ಹೇಳಿ ಹೀಗೆ ಹೀಗೆ ಮಾಡ್ತದಂತೆ. ಅದಕ್ಕೆ ಇವರು ಸ್ವಲ್ಪ ಸಿಂಪತಿ, ಯಾಕಂತ ಹೇಳಿದ್ರೆ ಈಗ ಸ್ವಲ್ಪ ಇಷ್ಟು ಮಳೆಯಲ್ಲಿ ಎಲ್ಲ ಹೋಗ್ತಾ ಇದಾರಲ್ಲ, ಜೋರ್ ಮಳೆ ಬರ್ತಾ ಉಂಟು, ಒಂದು ಹೆಂಗಸೆ ನಿಂತ್ಕೊಂಡಿದೆ ಅಂತ ಹೇಳಿ ಅವರು ಸ್ಟಾಪ್ ಮಾಡ್ತಿದ್ದಾರೆ ಆಯ್ತಾ. ಸ್ಟಾಪ್ ಮಾಡಿದ್ರೆ ಅವ್ರು ಕೇಳಿದ್ರಂತೆ ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂತ. ಅದಕ್ಕೆ ಅವ್ರು ಎಂತ ಸಹ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ, ಹೀಗೆ ತೋರಿಸ್ತಾರಂತೆ ನಮ್ಗೆ ಅಲ್ಲಿ ಹೋಗ್ಬೇಕು ಅಂತ. ಆಯ್ತು ನೀವು ಕುತ್ಕೊಳ್ಳಿ ಅಂತ ಹೇಳಿದ್ರಂತೆ. ಅವರು
ಕುಟ್ಟಿಯ ಅವಳು. ಅದು ಮತ್ತೆ ಹೇಳ್ತೇನೆ ಕೇಳೀಗ. ಸೊ ಅವರು ಗಾಡಿಗಿದ್ದು ಹಿಂದೆ ಕುತ್ಕೊಂಡಿದ್ದಾರೆ ಆಯ್ತಾ, ಕಾರಿದ್ದು? ಕಾರಿದ್ದು ಹಿಂದೆ ಕುತ್ಕೊಂಡಿದ್ದಾರೆ. ಈಗ ರಿಕ್ಷಾ ಹೇಳ್ತೀಯ ಅಂತ. ಕಾರಿದ್ದು ಹಿಂದೆ ಕುತ್ಕೊಳ್ಬೇಕಾದ್ರೆ ರಿಕ್ಷಾ ಇಲ್ಲ ರಿಕ್ಷಾ ಅಲ್ಲ ಹೇಳಿದ್ದು, ಇದು ಕಾರಿದ್ದು ಹಿಂದೆ ಕುತ್ಕೊಂಡಿದ್ದಾರೆ. ಅವರು ಗಾಡಿದ್ದು ಒಳಗೆ ಬಂದದ್ದು ಅದು ಹೆಂಗಸು. ಗಾಡಿ ಫುಲ್ ಕೋಲ್ಡ್ ಆಗಿದೆ. ಎಸಿ ಫುಲ್ ಹಾಕಿದ್ರು. ಎಸಿ ಅದು ವಿಷಯದಲ್ಲ, ಎಸಿ ಅವರು ಆಫ್ ಮಾಡಿದ್ರು ಸ್ವಲ್ಪ, ಮಳೆ ಬರ್ತಿತ್ತಂತ ಹೇಳಿ, ಅಷ್ಟು ಕೋಲ್ಡ್ ಬೇಡ ಅಂತ ಹೇಳಿ. ಆದ್ರೆ ಅವರು ಬಂದದ್ದು ಫುಲ್ ಕೋಲ್ಡ್ ಆಗಿದೆ ಆಯ್ತಾ. ಇವರಿಗೆ ಎಂತ ಫೀಲ್ ಆಗ್ತದೆ, ಎಂತಕ್ಕೆ ಇಷ್ಟು ಕೋಲ್ಡ್ ಅಂತ. ಇವರು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಆಯ್ತಾ. ಆಗ್ತಾ ಉಂಟಾ? ಆಯ್ತಾಯ್ತು. ಇಲ್ಲಿರೋದು. ಸೊ ಅದಕ್ಕೆ ಇವರು ಟ್ರೈ ಮಾಡ್ತಿದಾರಂತೆ ಆಯ್ತಾ, ಅದು ಹೆಂಗಸ ಹತ್ರ ಮಾತಾಡ್ಲಿಕ್ಕೆ. ಅವರು ಎಂತ ರೆಸ್ಪಾಂಡೇ ಮಾಡ್ತಿಲ್ಲ ಅಂತೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಕೇಳ್ತಾರೆ ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂತ. ಅದಕ್ಕೆ ಅವಳು ಹೇಳ್ತಾಳಂತೆ ಹೀಗೆ ಮುಖ ನೋಡಿ ಹೇಳ್ತಾಳಂತೆ, ನಿಮ್ಗೆ ಗೊತ್ತುಂಟಾ ನಾನು ಇಲ್ಲೇ ಅದೇ ಹಿಂದೆ ಹೀಗೆ ನೋಡ್ತಾಳ ಅವಳು. ಅವ್ರು ಹೇಗೆ ನೋಡಿದ್ರು? ಅವಳು ಹೀಗೆ ನೋಡಿದ್ರು ಅವಳು ಹೀಗೆ ನೋಡಿದ್ಲು ಆಯ್ತಾ. ಅವಳು ಹೀಗೆ ನೋಡಿ ಅವಳು ಹೀಗೆ ಕುತ್ಕೊಂಡಿದ್ದಾಳ, ಹೀಗೆ ಕುತ್ಕೊಂಡು ಹೀಗೆ ನೋಡ್ತಿದ್ದಾಳಂತೆ. ನಿಮ್ಗೆ ಗೊತ್ತುಂಟಾ ನಾನು ಇಲ್ಲೇ ಸತ್ತು ಹೋದದ್ದು ಅಂತ ಹೇಳ್ತಾಳಂತೆ. ಅವರು ಅಲ್ಲಿ ಬ್ರೇಕ್ ಹಾಕಿದ್ರಂತೆ, ಢಮ್ ಅಂತ ಬ್ರೇಕ್ ಹಾಕಿದ್ರು ಆಯ್ತಾ. ಬ್ರೇಕ್ ಹಾಕಿ ಹೀಗೆ ಹಿಂದೆ ನೋಡ್ತಿದಾರಂತೆ. ಅವಳಿಲ್ಲ, ಓದ್ಲು ಪಾಪ ಅವಳು. ಅಂದ್ರೆ ಅದೇ ವಿಷಯ. ಹೋದಂತ ಹೇಳಿದ್ರೆ ಒಂದ್ಸತಿ ಉಂಟಲ್ಲ, ಅವಳು ಹೀಗೆ ಹೇಳಿ ಉಂಟಲ್ಲ, ಹೆದರಿಸುದದು. ದೆವ್ವಗಳು ಉಂಟಲ್ಲ, ಒಂದ್ಸತಿ ನಿಮ್ಗೆ ಹೆದರಿಸ್ತಾರೆ ಅಷ್ಟೇ, ಬೇರೆ ಎಂತ ಸಹ ಇಲ್ಲ. ನಿಮ್ಗೆ ಒಂದೇ ಸತಿ ಹೆದರಿಸುದದು, ಅದು ಜಾಸ್ತಿ ಹೆದರಿಸ್ಲಿಕ್ಕೆ ಹೋಗುದಿಲ್ಲ ನಿಮ್ಗೆ. ನೀವೆಲ್ಲಾದ್ರೂ ಭಯ ಪಟ್ರೆ ನೀವೆಲ್ಲ ಸತ್ತು ಹೋಗ್ತೀರಿ. ಅದಕ್ಕೆ ಹೇಳುದು ಯಾವಾಗ್ಲೂ ಭಯ ಪಡಬಾರದು ಅಂತ ಹೇಳುದು. ಅದಕ್ಕೆ ಅಲ್ಲ, ದೆವ್ವದ್ದು ವಿಷಯದಲ್ಲಿ ಭಯ ಹಾಗೆ ಆಗ್ತದೆ. ಅದು ಅಂದ್ರೆ ಆತರ ನಿಮ್ಗೆ ಮುಖ ಎಲ್ಲ ಹೀಗೆ ಹೀಗೆ ಮಾಡಿ. ನೈಟ್ ಹುಡುಗಿ ಬಂದು ಇಲ್ಲೇ ನಾನಿಗೆ ನೋಡಿ ಎದರ್ತೀನಿ ಫಸ್ಟ್. ನಾನು ನಿಲ್ಲಿಸ್ತಿಲ್ಲ, ನಾನು ಇವಳು ಬಂದ್ರೆ ಉಂಟ ಕಾರೇ ಅಡಿ ಹಾಕಿ ಪಿಚ್ಕ ಮಾಡಿಬಿಡ್ತೀನಿ. ನಿಲ್ಲಿಸ್ಲಿಕ್ಕೆಲ್ಲ ಹೋಗ್ಬೇಡಿ, ಹಾಕೊಂಡೆ ಹೋಗಿ ಭೂತಕ್ಕೆ. ಅದು ಹೇಗೆ ಗೊತ್ತಾಗ್ತದೆ ಯಾರು ನಿಜ ನಿಂತ್ಕೊಂಡಿದ್ರೆ? ಮಿಡಲ್ ರೋಡ್ ಅಲ್ಲಿ ಯಾಕೆ ನಿಂತ್ಕೊಂಡಿರ್ತಾರೆ ವೈಟ್ ಕಲರ್ ಸಾರಿ ಹಾಕಿ ನೈಟ್. ನೋಡಿ ಗೈಸ್ ಎಂತ ಗೊತ್ತುಂಟ, ಒಂದು ಹೇಳುದು ನಿಮ್ಗೆ, ಯಾರು ಸಹ ವೈಟ್ ಹಾಕಿ ನಿಂತ್ಕೊಂಡಿರ್ತಾರಲ್ಲ, ಭೂತಗಳು ವೈಟ್ ಹಾಕಿ ಬರುದು ಮಾರೆ. ಎಂತ ಹೇಳ್ತಿದ್ಯಾ? ಸರಿ ಇಲ್ಲ, ನಿಲ್ಲಿಸ್ಬೇಕಾ ಗಾಡಿ? ನಿಲ್ಲಿಸ್ಬಾರ್ದಾ? ನಿಲ್ಲಿಸ್ಬೇಡಿ. ಓಕೆ, ನಿಲ್ಲಿಸ್ಬೇಡಿ ಆಯ್ತಾ. ಸೀದಾ ಹೋಗ್ತಾ ಇರಿ ಆಯ್ತಾ. ನಿಮ್ಗೆ ಎಂತಕ್ಕೆ ಬೇರೆಯವರದು ಸುದ್ದಿ? ಹೌದು, ನಿಮ್ದು ಕೆಲಸ ಮಾಡ್ಕೊಂಡು ನಿಮ್ಮ ಕೆಲಸ ಮಾಡಿ ಹೋಗಿ ಮಾರೆ ನೀವು ಅಷ್ಟೇ. ಸಿಂಪಲ್ as that. ಈಗ ಎಂತ ಮಾಡ್ಲಿ ಹೋಗ್ತಿದ್ದೇವೆ? ನಂಗೆ ಗೊತ್ತಿಲ್ಲ ಎಂತ ಮಾಡ್ಲಿ. ಇಲ್ಲಿ ಗಾಡಿ ಪಾರ್ಕಿಂಗ್ ಇಲ್ಲ. ಜ್ಯೂಸ್ ಕುಡಿಲಿಕ್ಕೆ ಹೋಗ್ತಿದ್ವಿ. ಯಾರಿಗೆ ಗಾಡಿ ಪಾರ್ಕಿಂಗ್ ಇಲ್ಲ ಇಲ್ಲಿ, ಎಂತ ಮಾಡೋದು? ಅಯ್ಯೋ ಇಲ್ಲಿ ಯಾರೋ ಇಟ್ಬಿಟ್ಟು. ಅಯ್ಯಯ್ಯೋ ನೆಂಜಿನ ನಾದೆ ಗಾಡಿ ಇಲ್ಲ. ಅಲ್ಲಿ ಅದ್ರಲ್ಲಿ ಎಷ್ಟು ನಂದು ಗಾಡಿ ಕುತ್ಕೊಳ್ಳುದಿಲ್ಲ. ಹೋಗ ಜ್ಯೂಸ್ ತಗೊಂಬಾರ ಹೋಗ. ನಂದು ಕೆಲಸ ಬೇರೆಯವರು ಮಾಡ್ಲಿಕ್ಕೆ ನಾನು ನೋಡುದು. ಎಂತ ಗೊತ್ತುಂಟ, ಅವ್ರದ್ದು ಕೆಲಸ ಅವರೇ ಮಾಡ್ಬೇಕು. ನಂದು ಅಜ್ಜ ಹೇಳ್ತಿದ್ರು ಅದೇ. ಅವ್ರಿಲ್ಲ ಈಗ ಪಾಪ. ವಾಸನೆ ಬರ್ತಿದ್ದಾನೆ ಗೈಸ್. ಸ್ನಾನ ಮಾಡೋದಿಲ್ಲ ಇವ. ಸ್ನಾನ ಯಾರು ಮಾಡುದು? ಜಸ್ಟ್ ಪರ್ಫ್ಯೂಮ್ ಹಾಕ್ತಾ ಹೋಗ್ತಿರ್ತದೆ. ಸೇವ್ ಮಾಡ್ಬೇಕು. ಸೇವ್ ವಾಟರ್. ಯಪ್ಪಾ ವಾಸನೆ ನಂಗೆ ಆಗ್ತಿಲ್ಲ. ನಂಗೆ ತಲೆನೋವು ನಿನ್ನಿಂದನೇ. ಹೊರಗೆ ಹೋದ್ರೆ ವಾಸನೆ ಎಲ್ಲ ಹೋಗ್ತದೆ. ನನಗೆ ಸ್ವಲ್ಪ ಒಂದು ಕೇಕ್ ತಗೊಳ್ಬೇಕಂತ ಆಸೆ ಆಗ್ತಾ ಉಂಟಾ. ಯಾವುದು ಕೇಕ್? ಒಂದು ಪೀಸ್ ಪೇಸ್ಟ್ರಿ. ಇವತ್ತಿನ ವ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಇವತ್ತಿನ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.